ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ವ್ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇದೇನಿದು ಅಂತ. ಇದು ಏನಂದರೆ ಮೇಕೆ ಬ್ಲೆಡ್ಡಿಂದ ಫ್ರೈ ಮಾಡಿದ್ದೀನಿ. ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ತಪ್ಪಲೆಯಲ್ಲಿ ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರಲ್ಲಿ ಒಂದು ಲೋಟ ನಾನು ಬಿಸಿನೀರು ಎತ್ಕೊತಾ ಇದ್ದೀನಿ. ಅದನ್ನ ಏನಕ್ಕೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮ್ಗೆ ಏನಕ್ಕೆ ಅಂತ. ಈಗ ನಾನು ಇದು ಮೇಕೆ ಬ್ಲೆಡ್ನ ಸೇರಿಸ್ತಾ ಇದ್ದೀನಿ ಬಿಸಿನೀರಿಗೆ. ನಾನು ಈ ಮೇಕೆ ಬ್ಲೆಡ್ ತಂದಿದ ತಕ್ಷಣ ಚೆನ್ನಾಗಿ ವಾಶ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಒಂದು 10 ನಿಮಿಷ. ಫ್ರಿಡ್ಜಲ್ಲಿ ಇಟ್ಟರೆ ಈ ಥರ ಗಟ್ಟಿ ಇರುತ್ತೆ, ಕೇಕ್ ಥರ ಆಗಿರುತ್ತೆ. ಅದು ಚೆನ್ನಾಗಿ ಕುದೀತಿರೋ ನೀರಿಗೆ ಹಾಕಿ ಬೇಯಿಸ್ಕೋಬೇಕು. ಹೇಗೆ ಬೇಯಿಸ್ಕೋಬೇಕು ಅಂದರೆ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ. ಅದೇ ಹಂಗೆ ಮಾಡೋಕ್ಕಾಗಲ್ಲ, ಚೆನ್ನಾಗಿರಲ್ಲ. ಅದೇ ಥರ ಮಾಡಿದ್ರೆ ಈ ಥರ ಬೇಯಿಸ್ಕೊಂಡು ಮಾಡೋದ್ರಿಂದ ಸ್ಮೆಲ್ಲೆಲ್ಲ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ನಾವು ಇದು ಬಸಿಬೇಕು. ಕಾಳು ಬಸಿಯೋ ಜಾಲರಿದಿಂದ ಬಸಿದು ನಾನು ಆವಾಗಲೇ ಒಂದು ಲೋಟ ಬಿಸಿನೀರು ತಗೊಂಡಿದ್ನಲ್ವ, ಅದನ್ನು ಇವಾಗ ಇದ್ರ ಮೇಲೆ ಹಾಕಬೇಕು. ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ತಣ್ಣೀರಲ್ಲಿ ಹಿಡಿದು ಮತ್ತೆ ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಒಂದು ಚಾಕು ಸಹಾಯದಿಂದ ಎಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು. ಅದಿಲ್ಲಿ ಸ್ಕಿಪ್ ಆಗಿದೆ, ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ನೆಕ್ಸ್ಟ್ ನಾನು ಇವಾಗ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ. ಅದು ಬಾಣಲಿ ಬಿಸಿ ಆದಮೇಲೆ 2 3 ಚಮಚ ಎಣ್ಣೆ ಹಾಕ್ಕೊಂಡು ಉದ್ದಕ್ಕೆ ಹಚ್ಚಿಟ್ಕೊಂಡಿರೋವಂಥ ಮೆಣಸಿನ್ಕಾಯಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಬಿಸಿಯಾಗಿರೋ ಎಣ್ಣೆಗೆ ಮೆಣಸಿನ್ಕಾಯಿ ಹಾಕಿದ್ರೆ ಸಿಡಿಯುತ್ತೆ. ಒಂದು ಸ್ವಲ್ಪ ಹುಷಾರಾಗಿ ಫ್ರೈ ಮಾಡಬೇಕು ಚೆನ್ನಾಗಿ. ಇದು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಒಂದು 5-6 ಈರುಳ್ಳಿ ತೊಗೊಂಡಿದ್ದೆ. ಈ ಥರ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ನಾವು ಜಾಸ್ತಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇದು. ಅದಕ್ಕೋಸ್ಕರ ನಾನು ಇಲ್ಲಿ ದಪ್ಪ ಗೆಡ್ಡೆ ಒಂದು 3-4 ಗೆಡ್ಡೆ ತಗೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಈರುಳ್ಳಿ ಹಚ್ಕೋಬೋದು. ಮತ್ತು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಾದಮೇಲೆ ಇವಾಗ ನಾನು ಒಂದು ಒಳ ಕಾಯಿ ತಗೊಂಡಿದ್ದೆ, ಅದನ್ನು ತುರಿದಿಟ್ಕೊಂಡಿದ್ದೆ. ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಆಗೋಕ್ಕೋಸ್ಕರ ನಾನು ಫಸ್ಟೇ ಒಂದು ಸ್ವಲ್ಪ ಉಪ್ಪು ಸೇರಿಸಿದೆ ಈರುಳ್ಳಿಗೆ. ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆಗಿದೆ. ಇವಾಗ ಮೊಟ್ಟೆ ಸೇರಿಸ್ತಾ ಇದ್ದೀನಿ. ಮೊಟ್ಟೆ 4-5 ಮೊಟ್ಟೆನ ತಗೊಂಡಿದ್ದೀನಿ ಇದನ್ನು ಮಾಡೋಕ್ಕೋಸ್ಕರ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅನ್ನಂಗಿದ್ರೆ ನೀವು ಇನ್ನೂ ಜಾಸ್ತಿ ಈರುಳ್ಳಿ ಮತ್ತು ಜಾಸ್ತಿ ಮೊಟ್ಟೆ ಮತ್ತು ಕಾಯಿ ತುರಿ ಎಲ್ಲ ಸೇರಿಸಿ ಸಹ ಮಾಡ್ಬೋದು, ಚೆನ್ನಾಗಾಗುತ್ತೆ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಬ್ಲೆಡ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು 2 ತಿಂಗಳಿಗೊಮ್ಮೆ ಆದರೂ ತಿನ್ನಬೇಕು, ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಇದು ಇವಾಗ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಫಸ್ಟ್ ಉಪ್ಪು ಸೇರಿಸಿದೆ, ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಕ್ಕಳು ತಿನ್ನಲ್ಲ ಅಂದರೆ ಬ್ಲೆಡ್ನ ಬರೀ ಇದನ್ನೇ ಮಾಡಿಕೊಡ್ಬೋದು. ಎಗ್ ಬುರ್ಜಿ ಥರ ಸಹ ಇರುತ್ತೆ. ಈಗ ಇದು ಎಗ್ ಬುರ್ಜಿ ಥರ ಆಗಿದೆ. ಇದು ಮಕ್ಕಳು ತಿನ್ನಲಿಲ್ಲ ಅಂದರೆ ಇದನ್ನು ಸ್ವಲ್ಪ ಎತ್ತಿಟ್ಟು ಮಕ್ಕಳಿಗೆ ಕೊಡಿ, ತಿಂತಾರೆ ಇಷ್ಟಪಟ್ಟು. ಎಗ್ ಬುರ್ಜಿ ಥರ ಇರುತ್ತಲ್ವ. ನಾವು ಬ್ಲೆಡ್ಡಿಂದ ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪನೂ ಸ್ಮೆಲ್ ಆಗಲಿ ಹೊಲಸು ಸಹ ಇರೋದಿಲ್ಲ. ನೀವು ನೋಡಿ ಮಾಡಿ, ಚೆನ್ನಾಗಿರುತ್ತೆ. ಇಷ್ಟಪಡದೇ ಇರೋರು ಸಹ ಇಷ್ಟಪಟ್ಟು ತಿಂತಾರೆ. ಮತ್ತು ನಾನು ಇವಾಗ ಬ್ಲೆಡ್ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ನಾನಿಲ್ಲಿ 1 ಬ್ಲೆಡ್ಡಿಗೆ ಕ್ವಾಂಟಿಟಿ ತೋರಿಸಿದ್ದೀನಿ. ನೀವು ಜಾಸ್ತಿ ಬ್ಲೆಡ್ ತಂದರೆ ಇದನ್ನೇ ಜಾಸ್ತಿ ಹಾಕ್ಬೋದು. ಈರುಳ್ಳಿ ಮೊಟ್ಟೆ ಎಲ್ಲ ಜಾಸ್ತಿ ಸೇರಿಸಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಜಾಸ್ತಿ ಬ್ಲೆಡ್ ಇದ್ದರೆ. ನಾನು ಸ್ವಲ್ಪ ಬ್ಲೆಡ್ ಇತ್ತು, ಅದಕ್ಕೆ ಸ್ವಲ್ಪನೇ ತೋರಿಸಿದ್ದೀನಿ ಎಷ್ಟೆಷ್ಟು ಹಾಕಬೇಕು ಅಂತ. ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತ. ನೀವು ಇದೇ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಲಾಸ್ಟಿಗೆ ನಾನು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ 1-2 ಚಮಚ. ಮತ್ತು ಪೇಪರ್ ಪೌಡ್ರು ಸಹ ಸೇರಿಸ್ಬೋದು ಖಾರ ಕಮ್ಮಿ ಆಗಿದೆ ಅಂದರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಬೆರೆತ್ಕೋಬೇಕಲ್ವ, ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡಿಂದ ಮುಚ್ತಾ ಇದ್ದೀನಿ ಒಂದು ಪ್ಲೇಟ್ ಸಹಾಯದಿಂದ. ಬಿಸಿಯಾದ ಬ್ಲೆಡ್ ಫ್ರೈ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.